ಸೊ ಹಲೋ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ತುಂಬ ಸಪೋರ್ಟ್ ಮಾಡಿದ್ದೀರಾ, ಹಾಗಾಗಿ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವರ್ಕೌಟ್ ಬಂದುಬಿಟ್ಟು ಬೈಸೆಪ್ ಆ್ಯಂಡ್ ಟ್ರೈಸೆಪ್ 2 ವೇರಿಯೇಷನ್ ಮಾಡ್ತಾಯಿದ್ದೀನಿ. ಫಸ್ಟ್ ವೇರಿಯೇಷನ್ ಬಂದುಬಿಟ್ಟು ಬೈಸೆಪ್ ಕರ್ಲ್. ಈಗ ಇಲ್ಲಿ ಮಾಡ್ತಾಯಿದ್ದೀನಲ್ವ, ಇದನ್ನು ಬೈಸೆಪ್ ಕರ್ಲ್ ಅಂತ ಕರೀತಾರೆ. ನೀವು ಇದೇ ರೀತಿಯಾಗಿ ಮನೆಯಲ್ಲೇ ಹೋಮ್ ವರ್ಕೌಟ್ ಮಾಡ್ಬೋದು. ಈಟಿಂಗ್ ಎಳೆಯಿಂದಾಗಲಿ ಅಥವಾ ಬಾಟ್ಲಿಂದಾಗಲಿ ಹಲವಾರು ವಸ್ತುಗಳಿಂದ ಇದೇ ರೀತಿಯಾಗಿ ಮಾಡ್ಬೋದು ನೀವು ಆರಾಮಾಗಿ. ನೆಕ್ಸ್ಟ್ ವರ್ಕೌಟ್ ಬಂದುಬಿಟ್ಟು ಹ್ಯಾಮರ್ ಕರ್ಲ್ ಅಂತ ಕರೀತಾರೆ. ಈ ಹ್ಯಾಮರ್ ಕರ್ಲನ್ನು ಯಾವ ರೀತಿ ಮಾಡ್ಬೇಕಂತಂದರೆ, ನೀವು ಬೈಸೆಪ್ಪಲ್ಲಿ ಬಂದುಬಿಟ್ಟು ನೀವು ಸ್ಟ್ರೈಟಾಗಿ ಮಾಡ್ತಾಯಿದ್ರಿ, ಇದು ನೀವು ಫ್ಲ್ಯಾಟಲ್ಲಿ ಕ್ರಾಸ್ ರೀತಿ ಹಿಡ್ಕೊಂಡು ಡಂಬಲ್ಸ್ನ ವರ್ಕೌಟ್ ಮಾಡ್ಬೋದು. ಈ ವರ್ಕೌಟ್ ಬಂದುಬಿಟ್ಟು ನಾವು ಕಾನ್ಸಂಟ್ರೇಷನ್ ಕರ್ಲ್ ಅಂತ ಕರಿತೀವಿ. ಒನ್ ಹ್ಯಾಂಡಲ್ಲಿ ಈ ರೀತಿ ಕೂತ್ಕೊಂಡ್ಬಿಟ್ಟು ಒನ್ ಹ್ಯಾಂಡಲ್ಲಿ ವರ್ಕೌಟ್ ಮಾಡುವಂಥದ್ದು ಇದು. ನಾನು ಪ್ರತಿಯೊಂದು ವರ್ಕೌಟು 15 reps ಆ್ಯಂಡ್ 20 reps ಕಂಪಲ್ಸರಿ ಮಾಡ್ತೀನಿ. ನಾನು ಒಂದೇ ಸಲ ಕಡಿಮೆ ಮಾಡೋಕ್ಕೋಗಲ್ಲ ಅಥವಾ ಜಾಸ್ತಿನೂ ಮಾಡೋಕ್ಕೋಗಲ್ಲ, ಒಂದೇ ಸಲ ಮಾಡಿಬಿಡ್ತೀನಿ. ನೆಕ್ಸ್ಟ್ ಟ್ರೈಸೆಪ್ ಬೆಂಚ್ ಡೀಪ್ಸ್ ಅಂತ ಕರಿತೀವಿ ಇದನ್ನು. ಈ ಬೆಂಚ್ ಸಪೋರ್ಟ್ ಇಟ್ಕೊಂಡು ಮಾಡುವಂಥದ್ದು. ಈ ವರ್ಕೌಟ್ ಬಂದುಬಿಟ್ಟು ಟ್ರೈಸೆಪ್ ಬ್ಯಾಕ್ ಡಂಬಲ್ ಕಿಕ್ ಅಂತ ಕರಿತೀವಿ. ಇದನ್ನು ಸೇಮ್ ಅದೇ ರೀತಿಯಾಗಿ 2 ವೇರಿಯೇಷನಾಗಿ ಮಾಡ್ತಾಯಿದ್ದೀನಿ. ನನಗೆ ಒಂದು ವರ್ಕೌಟ್ ಮುಗಿದ ತಕ್ಷಣ ಪೋಸಿಂಗ್ ಮಾಡೋದು ನನಗೆ ತುಂಬಾ ಇಷ್ಟ, ಹಾಗಾಗಿ ನಾನು ಪೋಸಿಂಗ್ ಮಾಡ್ತಾಯಿರ್ತೀನಿ. ಹಾಗಾಗಿ ಈ ವರ್ಕೌಟ್ ಬಂದುಬಿಟ್ಟು ಬಾರ್ಬಲ್ ಕರ್ಲ್ ಅಂತ ಕರಿತೀವಿ. ಆ ಕಡೆ ಈ ಕಡೆ ಪ್ಲೇಟ್ಸ್ ಇರುತ್ತೆ, ಮಿಡ್ಲಲ್ಲಿ ರಾಡ್ ಇರುತ್ತೆ. ಇದನ್ನು ನಾನು ಸೇಮ್ ವೇರಿಯೇಷನ್ ನೆಕ್ಸ್ಟ್ ಈ ವರ್ಕೌಟ್ ಬಂದುಬಿಟ್ಟು ನಾವು ಕೇಬಲ್ ಪುಲ್ ಡೌನ್ ಅಂತ ಕರಿತೀವಿ. ಇದನ್ನು ಸೇಮ್ ವೇರಿಯೇಷನ್ ನಾನು 30 or 40 ಜಾಸ್ತಿನೇ ಮಾಡ್ತೀನಿ ನಾನು. ನೆಕ್ಸ್ಟ್ ಈ ವರ್ಕೌಟ್ ಬಂದುಬಿಟ್ಟು ಕೇಬಲ್ ರಾಡ್ ಪುಲ್ ಡೌನ್ ಅಂತ ಕರಿತೀವಿ. ನಾನು ಸೇಮ್ ಅದೇ ರೀತಿಯಾಗಿ ಕೇಬಲ್ ಪುಲ್ ಡೌನ್ ಯಾವ ರೀತಿ ಮಾಡಿದೆ ಅದೇ ರೀತಿಯಾಗಿ ಇದು ರಾಡ್ ಹಾಕೊಂಡು ಮಾಡೋದು, ಅಷ್ಟೇ, ಡಿಫ್ರೆನ್ಸ್ ಏನಿಲ್ಲ. ಈ ವರ್ಕೌಟ್ನ ಒಂದೇ ಸಲ 20 or 30 reps ಒಂದೇ ಸಲನೇ ಮಾಡಿಬಿಡ್ತೀನಿ ನಾನು. ಇವು ನಮ್ಮ ಫೇವ್ರೇಟ್ ಪೋಸಿಂಗ್. ನಾನು ಎನಿ ಟೈಮ್ ಎಲ್ಲಿಗೆ ಹೋದರೂ ಪೋಸಿಂಗ್ ಮಾಡಬೇಕಾದ್ರೆ ಈ ಪೋಸಿಂಗ್ ಮಾತ್ರ ಬಿಡೋಲ್ಲ, ನಾನು ಫೇವ್ರೇಟ್ ಪೋಸಿಂಗ್. ನೆಕ್ಸ್ಟ್ ಈ ವರ್ಕೌಟ್ ಬಂದುಬಿಟ್ಟು ಕೇಬಲ್ ಪುಲ್ ಓವರ್ ಹೆಡ್ ಅಂತ ಹೇಳ್ಬಿಟ್ಟು ಇದನ್ನು ಸೇಮ್ ಅದೇ ರೀತಿಯಾಗಿ 20 or 30 reps ಮಾಡ್ತೀನಿ. ಮತ್ತು ಇದು ಬಂದುಬಿಟ್ಟು ಸೆಕೆಂಡ್ ಸೆಟ್ ಮಾಡ್ತಾಯಿದ್ದೀನಿ ಬಾರ್ಬಲ್ ಕರ್ಲ್. ನಾನು ಪ್ರತಿಯೊಂದು ವರ್ಕೌಟ್ನು 2 ವೇರಿಯೇಷನಲ್ಲಿ 2 ಸೆಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈ ವರ್ಕೌಟ್ ಬಂದುಬಿಟ್ಟು ಡಂಬಲ್ ಇಂಕ್ಲೈನ್ ಕರ್ಲ್ ಅಂತ ಕರಿತೀವಿ. ಇದನ್ನು ಕೂಡ ಸೇಮ್ ನಾನು 2 ವೇರಿಯೇಷನ್ನಲ್ಲೇ ಮಾಡ್ತೀನಿ. 20 or 30 reps ಒಂದೇ ಸಲನೇ ಕಂಟಿನ್ಯೂ ಮಾಡಿಬಿಡ್ತೀನಿ ನಾನು. ನೆಕ್ಸ್ಟ್ ಈ ವರ್ಕೌಟ್ ಬಂದುಬಿಟ್ಟು ಕೇಬಲ್ ಕರ್ಲ್ ಅಂತ ಕರಿತೀವಿ. ರಾಡನ್ನು ಹಾಕೊಂಡ್ಬಿಟ್ಟು ನಾವು ವರ್ಕೌಟ್ ಮಾಡುವಂಥದ್ದು. ಇದು ಕೇಬಲಲ್ಲೇ ಮಾಡ್ಬೋದು. ಇದು ತುಂಬ ಎಫೆಕ್ಟಿವ್ ವರ್ಕೌಟ್ ಆಗಿರುತ್ತೆ. ನೆಕ್ಸ್ಟ್ ಈ ವರ್ಕೌಟ್ ಬಂದುಬಿಟ್ಟು ಫೋರ್ ಆರ್ಮ್ಸ್ ಅಂತ ಕರಿತೀವಿ. ಫೋರ್ ಆರ್ಮ್ಸ್ ವರ್ಕೌಟ್ ಅಂತ ಕರಿತೀವಿ. ಇದು ಬಂದುಬಿಟ್ಟು ನಮ್ಮ ಬೈಸೆಪ್ನ ಕೆಳಗಡೆ ಇರುವಂಥ ಹ್ಯಾಂಡಿಗೆ ಮಸಲ್ಸ್ಗೆ ವರ್ಕೌಟ್ ಆಗುವಂಥದ್ದು. ಇದು ನಮ್ಮ ಮುಂಭಾಗ ಇರುವಂಥ ಮಸಲ್ಗೆ ವರ್ಕೌಟ್ ಆಗುತ್ತೆ. ತದನಂತರ ಇನ್ನೊಂದು ವೇರಿಯೇಷನ್ ಇದೆ, ಅದು ಫ್ಲ್ಯಾಟಲ್ಲಿ ಮಾಡುವಂಥದ್ದು. ಈಗ ಮಾಡ್ತಾಯಿದ್ದೀನಲ್ಲ, ಇದು ಮುಂಭಾಗದ್ದು ವರ್ಕೌಟು. ಇನ್ನೊಂದು ಇದು ಬಂದುಬಿಟ್ಟು ನಮಗೆ ಹಿಂಭಾಗದ ವರ್ಕೌಟ್. ಇದು 2 ಮಸಲ್ಗೆ 2 ವೇರಿಯೇಷನ್ನಲ್ಲಿ ಮಾಡುವಂಥದ್ದು ಮಷಿನ್, ಇದು ವರ್ಕೌಟ್ ಆಗಿರುತ್ತೆ. ನೆಕ್ಸ್ಟ್ ವರ್ಕೌಟೆಲ್ಲ ಮುಗಿದ ಮೇಲೆ ಪೋಸಿಂಗ್ ಕಂಪಲ್ಸರಿ. ನಾನು ವರ್ಕೌಟೆಲ್ಲ ಮುಗಿದ ಮೇಲೆ ಪೋಸಿಂಗ್ ಕಂಪಲ್ಸರಿ ಮಾಡ್ತೀನಿ. ಹಾಗಾಗಿ ನಮ್ಮ ಫೇವ್ರೇಟ್ ಪೋಸಿಂಗ್ ಇವೆಲ್ಲ ಈಗ ಮಾಡ್ತಾಯಿದ್ದೀನಲ್ಲ, ಫೇವ್ರೇಟ್ ಪೋಸಿಂಗ್ ಕಂಪಲ್ಸರಿ ಮಾಡ್ತೀನಿ ಪ್ರತಿಯೊಂದು ವರ್ಕೌಟಲ್ಲಿ. ಓಕೆ, ಸೊ ಇವತ್ತಿನ ವರ್ಕೌಟು ಬೈಸೆಪ್ ಕರ್ಲ್ ಆ್ಯಂಡ್ ಟ್ರೈಸೆಪ್ ಕರ್ಲ್ ಈ ರೀತಿ ಇತ್ತು.
ಹಾಗೆಯೇ ನೀವು ನೋಡಿಬಿಟ್ಟು ನಿಮ್ಮ ಒಪಿನಿಯನ್ ನಿಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಹಂಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ.